ಎಲ್ರಿಗೂ ನಮಸ್ಕಾರ. ಈ ಈ ಸ್ಪಿಟಿ ಸೀರೀಸ್ ಹೊಸ ಬ್ಲಾಗ್ ಸ್ವಾಗತ. ಈಗ ನಾನು ಇರೋದು ಪ್ಲೇಸ್ ಕಾಲ್ಡ್ ಅಮ್ರೂರ್ ಅಂತ. ಇದು ನಿಜಾಮಾಬಾದ್ ಆದ್ಮೇಲೆ ಬರ್ತದೆ, ತೆಲಂಗಾಣ ಸ್ಟೇಟ್. ನಿನ್ನೆ ಹುಬ್ಳಿ ಸಾರಿ ಬೆಂಗಳೂರಿಂದ ಆ, ನಿಜಾಮಾಬಾದ್ ಅಂತ ಇತ್ತು. 5 ಗಂಟೆ ಅಂದ್ರೆ ರೀಚ್ ಆಗಿದ್ದೆ. ರೂಮ್ ಸಿಗೋವಲ್ತಿತ್ತು. NH44 ಇಟ್ಕೊಂಡ ಬಂದೆ. ಸೊ ಎಲ್ಲೂ ಅಲ್ಲಿ ಹೈವೇ ಇದ್ದಾಗ ರೂಮ್ ಸಿಗ್ಲಿಲ್ಲ. ಮತ್ತೆ ಒಳಗೊಂದು ಊರ್ ಒಳಗ್ ಬರುದಾತ. ರೂಮ್ ಮಾತ್ರ ಬಹಳ ಗಬ್ ಅಂದ್ರೆ ಗಬ್ ಇತ್ತು. ಓಕೆ, ಇವತ್ತಿಂದ ಡೆಸ್ಟಿನೇಷನ್ ಸಾಗರ್, ಮಹಾರಾಷ್ಟ್ರ. ರೂಟ್ ಏನಂದ್ರ ಆ, ಯಾವ್ದಪ್ಪ, ನಾಗ್ಪುರು ಮಹಾರಾಷ್ಟ್ರ, ಸಿಯೋನಿ ಅಂತ ಅದು ಒಂದು ದೊಡ್ಡ ಊರು, ಮಧ್ಯಪ್ರದೇಶ. ಆಮೇಲೆ ಸಾಗರ. ಇವತ್ತಿಂದ ಅರೌಂಡ್ 700 ಕಿಲೋಮೀಟರ್ಸ್ ಐತೆ. ನಿನ್ನೆ 750 ಕಿಲೋಮೀಟರ್ಸ್ ಹೊಡೆದೆ. ಟೈಮ್ ಬಂದ್ಬಿಟ್ಟು ಈಗ 6:20. ನಾ ಯೂಶಲಿ 4 ಗಂಟೆಗೆ ಬಿಡೋಣ. ಇವತ್ತು ನಾಗ್ಪುರ್ದಾಗ ಸ್ವಲ್ಪ ಕೆಲ್ಸ ಐತೆ, 12ರಿಂದ 1 ಗಂಟೆ ತನಕ. ಅದಕ್ಕೆ ಬೆಳಿಗ್ಗೆ 4ಕ್ಕೆ ಬಿಟ್ರೆ 10ಕ್ಕೆ ರೀಚ್ ಆಗ್ತಿದ್ದೆ. ನಿನ್ನೆನು ಹೆಂಗೂ ಮಲ್ಗುದು 12 ಗಂಟೆ ಆಯ್ತು ಮ್ಯಾಚ್ ನೋಡ್ಕೊಂತ. ಇದಕ್ಕೆ ಬೇಡ ಬಿಡು, 6 ಗಂಟೆಗೆ ಎದ್ದು ಹೋದ್ರ ಆತಂತ. ಓಕೆ, ಹಿಂಗ ಮತ್ತ NH44 ಹೋಗಿ ಸಿಗ್ತೇನೆ. NH44 ಜಾಯ್ನ್ ಆದೆ ಊರಿಂದ. ಅದೇ 3 ಮಿನಿಟ್ಸ್ ಹಿಡಿತು. ಇಲ್ಲಿಂದ ನಾಗ್ಪುರ್ ಇರೋದು ಅರೌಂಡ್ 350 ಕಿಲೋಮೀಟರ್ಸ್. ಸೊ ಬಿಟ್ವೀನ್ 5 to 6 hours ತೋರ್ಸಾಗತ್ತದ. ಮೆಜಾರಿಟಿ ಸೈಡ್ ಇದು NH44 ರೂಟ್ ಐತೆ. ಕ್ಲೈಮೇಟ್ ನಿನ್ನೆ ಮಳಿ ಆಗತ್ತೆ. ಇವತ್ತು ಸ್ವಲ್ಪ ಕ್ಲೌಡಿ ಐತೆ. ಇನ್ನೊಂದ್ ತಾಸ್ ಬಿಟ್ಟು ಗೊತ್ತಾಗ್ತದೆ. ತಂಪೈತೆ, ಚಲೋ ಐತೆ. ಅದಕ್ಕೆ ಗ್ಲೌಸ್ ಹಾಕೊಂಡಿಲ್ಲ ಅಂತ. ಈ ರೈಡ್ದು ಮೊದಲನೇ ಘಾಟ್ ಸೆಕ್ಷನ್ ಈಗ ಅರೌಂಡ್ 52 ಕಿಲೋಮೀಟರ್ಸ್ ಬಂದ. ನಿರ್ಮಲ್ ಅಂತ ಊರಿತ್ತು, ಅದು ಕ್ರಾಸ್ ಆಗೈತೆ. ಫುಲ್ ಶಾಂತ ಐತೆ. ರೋಡ್ ಇಲ್ಲಿ ತನಕ ಭಾಳ ಗಬ್ಬಿತ್ತು, ಈಗ ಚಲೋ ಐತೆ. ಓ ಮೇಲ್ ನೋಡಿ, ಬರ್ತಾರೆ ಏನು. ಫುಲ್ ಮಳೆ ಆಗತ್ತೆ ಎಲ್ಲ ಕಡೆ. ಇಲ್ಲಿ ತನಕ ರೋಡ್ ಹಸಿರು ಐತಿ. ಟೈಮ್ 7:05. ಇನ್ನೊಂದು ಇದು ಇಂಥ ಎಸ್ಪೆಷಲಿ ಘಾಟ್ ಸೆಕ್ಷನ್ದಾಗ ಇಂಜಿನ್ ಬ್ರೇಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಬ್ರೇಕ್ ಕಟ್ ಸುದ್ದಿನ ಹೋಗ್ಬಿಡ್ತಾವ. ಸೊ ಒಂದು ಗೇರ್ ಹಿಂದು, ಗೇರ್ ಬ್ರೇಕ್ಸ್ ಆದಷ್ಟು ಕಡಿಮೆ ಯೂಸ್.
ರೈಟ್. ಸೊ 150 ಕಿಲೋಮೀಟರ್ ಹೊಡೆದನೀಗ. ಟೈಮ್ ಬಂದ್ಬಿಟ್ಟು 8:45. ಇನ್ನು ನಾಗ್ಪುರ್ 160 ಕಿಲೋಮೀಟರ್. ಈಗ ಮಹಾರಾಷ್ಟ್ರಾಗ ಎಂಟರ್ ಆದ್ವಿ. ಈಗ ಜಸ್ಟ್ 10 ಕಿಲೋಮೀಟರ್ಸ್ ಇಂದ ಚೆಕ್ ಪೋಸ್ಟ್ ಇತ್ತು. ಇವತ್ತೆಲ್ಲ ರೈಡ್ ಮಜಾನೇ ಆಯ್ತು. ಫುಲ್ ಎಲ್ಲಾ ಕಡೆನೂ ಗ್ರೀನರಿ ಐತು. ಕ್ಲೈಮೇಟು ಚಲೋ ಐತ. ಮಳಿ ಏನೂ ಇಲ್ಲ. ಐ ಹೋಪ್ ಇವತ್ತು ಹಂಗೆ ಇರ್ಲಿ ಅಂತ. ಆ, ಈಗ ಕಸ್ಟಮ್ಸ್ ಇದು ಬಾರ್ಡರ್ ಅದ್ರ ಹಿಂದ್ ಒಂದ್ 5 ಕಿಲೋಮೀಟರ್. ಯಪ್ಪ, ಏನ್ ರೋಡ್, ಏನ್ ತೆಗ್ ಅಂತೀರ ಯಪ್ಪ. ಅನ್ನೋನ ತೆಗ್ ಹಾಕಿದ್ವಿ ಅಂದ್ರೆ ಮನುಷ್ಯ ಮಾನಸಿಕ ಆಗ್ಬಿಡ್ತಾನ. ಹಂಗಿತ್ತು ದೊಡ್ಡ. ನಿನ್ನೆ ಕರ್ನಾಟಕ ಎಂಟರ್ ಕರ್ನಾಟಕ ಸ್ಟಾರ್ಟ್ ಮಾಡಿ ಆಂಧ್ರ ಪ್ರದೇಶ್, ತೆಲಂಗಾಣ ಇತ್ತು. 3 ಸ್ಟೇಟ್. ಇವತ್ತು ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ದಿನ ಮೂರ್ ಸ್ಟೇಟ್. ಈಗ ನಾಗ್ಪುರ್ 160, ಅದಾದ್ಮೇಲೆ ಸಿಯೋನಿ, ಅದಾದ್ಮೇಲೆ ಸಾಗರ್. ಸಾಗರ್ ಏನ್ ಅಂತ ದೊಡ್ಡ ಊರ್ ಅಲ್ಲ, ಅದು ದೊಡ್ಡ ಸಿಟಿ ಅಲ್ಲ. ಬಟ್ ನಾನು ಅದು ಒಂದು ಬೆಸ್ಟ್ ಆಪ್ಷನ್ ಅನ್ನಿಸ್ತಾ. ಬೇಸ್ಡ್ ಆನ್ ಕಿಲೋಮೀಟರ್ಸ್ ನಾ ದಿನ ಎಷ್ಟು ಹೊಡಿಬೇಕು ಅಂತ. 530 ಕಿಲೋಮೀಟರ್ ಹೊಡಿಬೇಕು ನಾನು. ಸೇಮ್ ಇವತ್ತು 6 ಗಂಟೆಗೆ ರೀಚ್ ಆಯ್ತು. ಆದ್ರೆ ನಾಗ್ಪುರ್ದಾಗ ಸ್ವಲ್ಪ ಒಂದ್ ಅರ್ಧ ತಾಸು ಕೆಲ್ಸ ಐತೆ. ಇನ್ನೂ ಡಿಸೈಡ್ ಮಾಡಾಕ್ತೇನೆ ನಾಗ್ಪುರ್ ಒಳಗ್ ಹೋಗ್ಲೋ ಬೇಡ ಅಂತ. ನೋಡೋಣ. ಮಳಿ ಬಂದಾದ್ಮೇಲೆ ಏನಾಗ. No, I can't see straight when I'm falling down. ರೈಟ್. ಈಗ ನಾಗ್ಪುರ್ ಬೈಪಾಸ್ ಇಂದ ಹೊಂಟೇನ. ಟೈಮ್ ಬಂದ್ಬಿಟ್ಟು 11:51 ಆಗೈತೆ. ಬಿಸಿಲಂತ್ರು ಯಪ್ಪ ಅವ್ರು ಹಂಗ ಸುರ್ಯಾಕತ್ತದ. ಸೊ ಈಗ ಕಿಲೋಮೀಟರ್ಸ್ ಎಷ್ಟಾಗೈತಂದ್ರ 310 ಕಿಲೋಮೀಟರ್ಸ್ ಹೊಡೆದಾನ. ಅಯ್ಯೋ, ಎಷ್ಟು 5.5 ತಾಸು. 3 ಬ್ರೇಕ್ ತಗೊಂಡೆ, 2 ದೊಡ್ಡ, ಒಂದ್ ಸಣ್ಣದ. ಈಗ ನೆಕ್ಸ್ಟ್ ಸಿಯೋನಿ ಬರ್ತದ. ಸಿಯೋನಿ ಅದೊಂದು 120 ಕಿಲೋಮೀಟರ್ಸ್ ಐತೆ. ಟ್ರಾಫಿಕ್ ಏನ್ ಇದಿಲ್ಲ, ರೋಡ್ ಚಲೋ ಐತೆ. ನೋಡು ನೋಡು, ಒಂದ್ ಕಡೆ ಒಂದ್ ಅರ್ಧ ತಾಸು ನಿಂತೆ. ಫ್ಲೈಓವರ್ ಮಾಡತ್ತಿದ ಮೇನ್ ರೋಡ್ದಾಗ, NH-44ದಾಗ. ಈಗ ಇನ್ನೊಂದ್ ತಾಸು ಹೊಡಿತಾನ. ಮೋಸ್ಟ್ ಪ್ರಾಬ್ಲಿ ಸಿಯೋನಿಗ್ ಲಂಚ್ ಬ್ರೇಕ್ ತಗೋತಾನ. ಇನ್ನು 1.5 ತಾಸು ಆಕೈತ. 130 ಕಿಲೋಮೀಟರ್ಸ್ ಐತೆ. ಬೈಕ್ ಅಂತೂ ಚಲೋ ಕೊಡಾಕತಿ. ಇವತ್ತು ಸ್ವಲ್ಪ ಒಂದ್ 30 ಕೊಡಾಕತಿ. ಸ್ವಲ್ಪ 100-110 ಹೊಡೆದೆ, ಅದಕ್ಕೆ ಕಡಿಮೆ ಕೊಡಾಕತ್ತು. ಬಟ್ ರೆಸ್ಟ್ ಇಸ್ ಆಲ್ ಗುಡ್. ಆಲ್ ರೈಟ್. ಸೊ ಈ ವಿಡಿಯೋ ಲೈಕ್ ಆಯ್ತಂದ್ರ ಗೊತ್ತೈತಿ ಏನ್ ಮಾಡೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರ ಮಾಡ್ಕೊಳ್ರಿ.
ಈಗ ಎಲ್ಲದೇನಂದ್ರ ಪೆಂಚ್ ಟೈಗರ್ ರಿಸರ್ವ್ ಸಿಯೋನಿ ಈಗ ಮಧ್ಯಪ್ರದೇಶದಾಗ ಅದೇನು ಬಟ್ ಇದು ಮಹಾರಾಷ್ಟ್ರದಿಂದ ಸ್ಟಾರ್ಟ್ ಆಗಿತ್ತು ಒಂದು 50 ಕಿಲೋಮೀಟರ್ ಇಂದ ಈ ಕಾಡ್ ಅಯ್ಯೋ ಮಳಿ ಬರೋದು ಹೋಗು ಈಗ ಒಂದು 20 ಕಿಲೋಮೀಟರ್ ಹಿಂದ ಜೋರ್ ಮಳಿ ಇತ್ತು ಈಗ ಹೋತು ಕೈ ಅಂತರೂ ಗ್ಲೌಸ್ ಹಾಕೊಂಡು ಫುಲ್ ಕಲರ್ ಆಗಿತ್ತು ಇದು ಇದು ಏನೋ ಇಲ್ಲಿ ರೈಲಿಂಗ್ಸ್ ಹಾಕ್ಯಾರಲ್ಲ ಭಾಳ ಜನರದ್ದು ಯೂಟ್ಯೂಬ್ ವಿಡಿಯೋಸ್ ನೋಡ್ತಿದ್ರಲ್ಲ ಇದು ಇದ ರೋಡ್ ತಕ ಹೋಗ್ತಿತ್ತು ಟೈಮ್ ಬಂದ್ಬಿಟ್ಟು 1:50 ಸಿಯೋನಿ ಇನ್ನೊಂದು ಒಂದು 5-10 ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ನಿಲ್ಲಿಸ್ತಾರೆ ಕಂಟಿನ್ಯೂಸ್ಲಿ 90 ಕಿಲೋಮೀಟರ್ಸ್ ಇದು ಮೋಸ್ಟ್ ಪ್ರಾಬ್ಲಿ ಎದಕ್ ಇದ್ರ ರೈಲಿಂಗ್ಸ್ ಹಾಕ್ತಾರಂದ್ರ 2 ರೀಸನ್ ಒಂದು ನಮಗ ಪ್ರಾಣಿಗಳು ಕಾಣಬಾರ್ದು ಇನ್ನೊಂದು ಪ್ರಾಣಿಗಳಿಗೆ ನಾವು ಕಾಣಬಾರ್ದು ಅನಿಸ್ತದೆ ಈಗ ಇಲ್ಲೇ ಬರೋಕ್ಕಿಂತ ಮುಂಚೆ ಮಸ್ತ್ ಏರ್ ಬಿಂಡ್ ಇತ್ತು ರೋಡ್ ಮಸ್ತ್ ಡ್ರಿಫ್ಟ್ ಮಾಡ್ಬೋದು ನಾ ಬರುವಾಗ ನೋಡಿದೆ ಪೊಲೀಸ್ ಚೆಕ್ ಪೋಸ್ಟ್ ಇದ್ರು ಇದು ಸ್ಪೀಡ್ ಎಷ್ಟ ಐತಿ 40-60 ಎಷ್ಟ ಐತು ಸೊ ಎಲ್ಲ ಕಾರ್ಗಳು ಗಿಡಾಕತ್ತಾನ ಅದಕ್ಕೆ ಅವಾಗಿಂದ ಒಂದು 50-60 ಸ್ಪೀಡ್ದಾಗ ಮಾಡ್ತಾರೆ ಇನ್ನು ಇದಾದ ಕೂಡ ಜಬಲ್ಪುರ್ 180 ಆಮೇಲೆ ಅದಾದ ಕೂಡ 120 ಅನ್ಸುತ್ತೆ ಇನ್ನು 300 ಕಿಲೋಮೀಟರ್ಸ್ ಐತೆ 300 ಅಂದ್ರೆ 5 ತಾಸು ಈಗ 2 ಬಂತು ಎಲ್ಲರೂ 230 ಅರೌಂಡ್ 7:30 ರೀಚ್ ಆಗ್ತೇನೆ ಓಕೆ 3 ಗಂಟೆ ಆಯ್ತು ಇಲ್ಲೇ ಊಟ ಮಾಡಿದೆ 5 ರೋಟಿ ಮಿಕ್ಸ್ಡ್ ವೆಜ್ ನೀರಿನ ಬಾಟಲ್ ಮತ್ತೊಂದು ಚಾ ಇಷ್ಟು ಜಸ್ಟ್ 130 ರೂಪೀಸ್ ನಾನು ಪ್ರೈಸ್ ನೋಡಿದ್ದಿಲ್ಲ ಆದ್ರೆ ಇಂಥ ಜಾಗದಾಗ ಇಂಥ ಡಾಬಾದಾಗ ಊಟ ಮಾಡ್ಬೇಕಾಗ್ತದೆ ಮಸ್ತ್ ಅಥೆಂಟಿಕ್ ಊಟ ಇರ್ತದೆ ಇಲ್ಲಿ ತನಕ ಅಯ್ಯೋ ಟ್ರಿಪ್ ಏನು ಸೆಟ್ ಆಗಿತ್ತು ನೋಡಿ ಟ್ರಿಪ್ ಸೆಟ್ ಮಾಡುವಾಗ ಏನಾಗುತ್ತೆ ಓಕೆ ಸೊ ಈಗ ಸಿಯೋನಿ ದಾಟೈತೆ ಮುಗಿದ 10-15 ಕಿಲೋಮೀಟರ್ ಆಯ್ತು ಹುಡ್ಕ್ಯಾಡಕ ಡಾಬಾ ಇಲ್ಲಿ ಸಿಕ್ಕು ಭಾಳ ಅದಾವ ಈ ಕಡೆ ಪೆಟ್ರೋಲು ಆಗೈತೆ 120 ಕಿಲೋಮೀಟರ್ಸ್ ಅದ ಲಾಸ್ಟ್ ಪೆಟ್ರೋಲ್ ಪಂಪ್ದಾಗ ಅಲ್ಲೇ ಬ್ರೇಕ್ ತಗೊಂಡಿದ್ದೆ ಆಮೇಲೆ 120 ಕಿಲೋಮೀಟರ್ಸ್ ಗಾಡಿ ಹೊಡೆದೆ 1.5 ತಾಸು ಈಗ 3 ಆಗೈತೆ ನೆಕ್ಸ್ಟ್ ಜಬಲ್ಪುರ್ ಸಿಯೋನಿ 6 ಕಿಲೋಮೀಟರ್ ಜಬಲ್ಪುರ್ 139 ಅಪ್ ಟು 120 ಕಿಲೋಮೀಟರ್ಸ್ ಏನೈತೆ ಸೊ ಇನ್ನು 250 ಕಿಲೋಮೀಟರ್ಸ್ ಐತಿ ಸಾಗರ್ ಇಲ್ಲೇ ನಾನು ಲಾಸ್ಟ್ ಟೈಮ್ ಲದಾಖ್ ರೈಡ್ ಹೋಗಿದ್ದಲ್ಲ ಎಲ್ಲಿಂದ ಪಠಾನ್ಕೋಟಿಂದ ಎಲ್ಲಿ ಹೋಗಿದ್ದೆ ಬರೇಲಿಗೆ ಹೋಗಿದ್ದೆ ಬರೇಲಿಯಿಂದ ವಾರಣಾಸಿಯಿಂದ ವಾಪಸ್ ಬರುವಾಗ ಸಿಯೋನಿದಾಗಿದ್ದೆ ನಾನು ಸೊ ಇದು ಸೆಕೆಂಡ್ ಟೈಮ್ ನಾನು ಸಿಯೋನಿಗೆ ಬರೋದು 2 ವರ್ಷ
ಹವಾ ಕಡಿಮೆ ಐತಿ. ಹೌದು, ಹವಾ ಕಡಿಮೆ, ಹವಾ ಅದು ರೂಮಿಗೆ ಬಂದೆ. ಈಗ ಟೈಮು 7 o'clock ಆಗೈತೆ. ಇದು NH-44 ಐತಲ್ಲ, ಸೊ ಲೆಫ್ಟ್ ಹೋದ್ರೆ ಒಳಗೆ ಸಾಗರ್ ಅಂತ ಊರಿತ್ತು, ಅದು ಪ್ಲ್ಯಾನ್ ಇತ್ತು. ಬಟ್ ಯೂಶ್ವಲಿ ನಾನು ಏನು ಮಾಡ್ತೇನೆಂದ್ರೆ ಆ ಊರು ಬರೋಕ್ಕಿಂತ ಮುಂಚೆ 5-10 ಕಿಲೋಮೀಟ್ರ್ ಮುಂಚೆ ನೆಕ್ಸ್ಟದು ಡೆಸ್ಟಿನೇಷನ್ ಹಾಕಿದಾಗ ಗೊತ್ತಾಕೈತು ಊರು ಒಳಗೆ ಹೋಗ್ಬೇಕಾ ಅಥವಾ ಊರು ಬೈಪಾಸ್. ನಿನ್ನೇನಾಗಿತ್ತು, ನಿಜಾಮಾಬಾದ್ ಒಳಗೆ ಇತ್ತು, ಸೊ ನಿಜಾಮಾಬಾದ್ಗೆ ಹೋಗುತ್ತೆ. ಇವತ್ತೇನಂತ ಅಂದ್ರೆ ಏನು ಊರು ಒಳಗೆ ಹೋಗೋದು ನೆಸಸರಿ ಇಲ್ಲ. ಇದು NH-44 ಏನೋ ಇನ್ನೂ 227 ಕಿಲೋಮೀಟರ್ಸ್ ತೋರ್ಸಾಕ್ತಿತ್ತು. ಸೊ ಇಲ್ಲೇ ಹೊರಗೆ ಆಯಿತು, ಏನೋ ಆಪೋಸಿಟ್ ಆಯಿತು ರೋಡು. ಇವತ್ತಂತರೂ ಏನು ಹೇಳ್ಬೇಕು, ಅರೌಂಡ್ 720 ಕಿಲೋಮೀಟರ್ಸ್ ಆಗಿತ್ತು. ಭಾಳ ಮಳಿನೂ ಆಯ್ತು, ರೋಡ್ ವರ್ಕ್ ನಡೆದಿತ್ತು ಸಿಕ್ಕಾಪಟ್ಟೆ ಕಡೆ, ಏನು ಡಿವಿಯೇಷನ್ಸ್ ಇದ್ದು. ಇನ್ನೊಂದು ಏನಂದ್ರೆ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದಾಗೆ ಒಂದು ಪ್ರಾಬ್ಲಮ್ ಏನಂದ್ರೆ ಇವು ಆಕಳ ರೋಡ್ ಮೇಲೆ ಇರ್ತಾವೆ. ಅವು ಎಷ್ಟಂದ್ರೆ 15-20 ಹಂಗೆ ಗುಂಪು ಇರ್ತಾವೆ. ಸೊ ಅದಕ್ಕೂ ಸ್ವಲ್ಪ ಟ್ರಾಫಿಕ್ ಜಾಮ್. ಬಟ್ ಓವರಾಲ್ ಇವತ್ತು ಓಕೆ. ಬಟ್ ಮಳೆ ಅಂತೂ ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಆಯ್ತು, ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆಗೈತೆ. ಲೈಕ್ ಮಾಡಿದ್ರೆ ಥಮ್ಸ್ ಅಪ್ ಕೊಡ್ರಿ. ನಾಳೆ ಹೊಸ ವ್ಲಾಗ್, ನಾಳೆ ಹೊಸ ಡೇ ಸಿಗ್ತೇನೆ ನಿಮ್ಗೆ ನಾಳೆ. ಬಾಯ್.